ಮಾನ್ವಿಯ ಬೆಳಗಿನ ಪೇಟೆ ನಿವಾಸಿಗಳಿಗೆ ತಪ್ಪದ ನರಳಾಟ ಎಂಬ ಪರಿಸ್ಥಿತಿ ಉಂಟಾಗಿದೆ. ಮನೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಏನು ಮಾನ್ವಿಯ ಬೆಳಗಿನ ಪೇಟೆ ನಿವಾಸ ನರಳಾಟ ಎಂಬ ಸ್ಥಿತಿ ಉಂಟಾಗಿರುವಂತದ್ದು. ಇನ್ನು ಕೊಚ್ಚೆಗುಂಡಿ ಅಂತಾದ ಬೆಳಗಿನ ಪೇಟೆ ಮುಖ್ಯ ರಸ್ತೆಗಳು, ಇತ್ತ ಮಾನ್ವಿ ಪಟ್ಟಣಕ್ಕೆ ಸೇರಿರುವ ಬೆಳಗಿನ ಪೇಟೆ ಬಡಾವಣೆ ಕೂಡ ಆಗಿದೆ. ಬಡಾವಣೆಯಲ್ಲಿ ಕೊಚ್ಚೆ ಗುಂಡಿಗಳಂತ ಆಗಿದೆ. ಇನ್ನು ಬೇಸಿಗೆಯಲ್ಲಿ ಧೂಳು, ಮಳೆಗಾಲದಲ್ಲಿ ಕೊಳಚೆಯಂತೆ ಗೋಳು ಎಂಬ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮಳೆಗಾಲದಲ್ಲಿ ಕಾಯಿಲೆಗಳಿಗೆ ಆಹ್ವಾನ ನೀಡುವಂತ ರೋಡ್ಗಳಾಗಿದೆ. ಮಾನ್ವಿಯ ಪುರಸಭೆ ಮುಖ್ಯಾಧಿಕಾರಿಗಳೇ ಎಲ್ಲಿದ್ದೀರಾ ಎಂಬ ಪ್ರಶ್ನೆಯನ್ನ ಇದೀಗ ಸಾರ್ವಜನಿಕರು ಕೇಳ್ತಾ ಇರುವಂತದ್ದು. ಇನ್ನು ಬಡವರಿಗೆ ರಸ್ತೆ ಚರಂಡಿಯಂತಹ ಮೂಲ ಸೌಕರ್ಯವನ್ನ ಕಲ್ಪಿಸಿಕೊಡಿ, ಈಗಲಾದ್ರೂ ಕೂಡ ಪರದಾಡಿಸಿರುವಂತದ್ದು ಸಾಕು ಅಂತ ಸಾರ್ವಜನಿಕರು ಈಗ ಹೇಳ್ಕೊಳ್ತಾ ಇರುವಂತದ್ದು. ಇನ್ನು ಕಾಯಿಲೆ ಹರಡುವ ಮುನ್ನ ರಸ್ತೆ ದುರಸ್ತಿಪಡಿಸಲು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಮಾನ್ವಿಯ ಬೆಳಗಿನ ಪೇಟೆ ನಿವಾಸಿಗಳಿಗೆ ತಪ್ಪದ ನರಳಾಟ ಎಂಬ ಪರಿಸ್ಥಿತಿ ಉಂಟಾಗಿರುವಂತದ್ದು. ಇನ್ನು ಕೊಚ್ಚೆಗುಂಡಿ ಅಂತಾಗಿದೆ ಬೆಳಗಿನ ಪೇಟೆಯ ಮುಖ್ಯ ರಸ್ತೆಗಳು, ಆದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಇನ್ನು ಮಾನ್ವಿ ಪಟ್ಟಣಕ್ಕೆ ಸೇರಿರುವ ಬೆಳಗಿನ ಪೇಟೆ ಬಡಾವಣೆ ಕೂಡ ಆಗಿದೆ. ಬೇಸಿಗೆಯಲ್ಲಿ ಧೂಳು, ಮಳೆಗಾಲದಲ್ಲಿ ಕೊಳಚೆಯ ಧೂಳು ಎಂಬ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂತದ್ದು ಬೆಳಗಿನ ಪೇಟೆ ಬಡಾವಣೆಯಲ್ಲಿ. ಇನ್ನು ಮಳೆಗಾಲದಲ್ಲಿ ಕಾಯಿಲೆಗಳಿಗೆ ಆಹ್ವಾನ ನೀಡುವಂತಹ ರೋಡ್ಗಳು, ಆ ರೋಡ್ಗಳನ್ನ ಈಗಲಾದ್ರೂ ಕೂಡ ಸರಿಪಡಿಸಿ ಅನ್ನೋ ಸಾರ್ವಜನಿಕರು. ಮಾನ್ವಿಯ ಪುರಸಭೆಯ ಮುಖ್ಯಾಧಿಕಾರಿಗಳೇ ಎಲ್ಲಿದ್ದೀರಾ ಎಂಬ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು, ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕೆಂದ್ರೆ ಅಷ್ಟರ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಇನ್ನು ಬಡವರಿಗೆ ರಸ್ತೆ ಚರಂಡಿಯಂತಹ ಮೂಲ ಸೌಕರ್ಯವನ್ನ ಕಲ್ಪಿಸಿ ಪುರಸಭೆ ಅಧಿಕಾರಿಗಳೇ ಎಂಬ ಬೇಡಿಕೆಯನ್ನ ಈಗ ಸಾರ್ವಜನಿಕರು ಇಡ್ತಾ ಇರುವಂತದ್ದು. ಹೀಗಾಗಿ ಬಹಿರ್ದೆಸೆ ಶೌಚಾಲಯ ಮುಕ್ತ ಎಂದು ಈಗ ರಾಯಚೂರು ಜಿಲ್ಲೆಯ ಮಾನ್ವಿ ಪುರಸಭೆ ಬಿರುದು ಕೂಡ ಪಡ್ಕೊಂಡಿದೆ. ಆದ್ರೆ ವಾರ್ಡ್ 12ರ ಬೆಳಕಿನ ಪೇಟೆಯ ಏರಿಯಾವನ್ನ ನೋಡಿ ಸ್ವಾಮಿ ಬಂದು ಈಗ ಕಾಂಗ್ರೆಸ್ ಮುಖಂಡರು ಕಿಡಿಕಾರಿರುವಂತದ್ದು. ಇನ್ನು ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರಪ್ಪ ಎಲ್ಲಿದ್ಯಪ್ಪ, ಬಡವರ ಕಷ್ಟ ಸ್ವಲ್ಪ ಕೇಳಪ್ಪ. ಇನ್ನು ಈತ ಜನರು ದುರ್ವಾಸನೆ ನಡುವೆ ಜೀವನವನ್ನ ಕಳೀತಾ ಇದ್ದಾರೆ. ಬಡವರು ಸತ್ರೆ ನಿಮ್ಗೆ ಖುಷಿನ ಗಂಗಾಧರಪ್ಪ ಸಾಹೇಬ್ರೆ ಎಂಬ ಪ್ರಶ್ನೆಯನ್ನ ಕೂಡ ಈಗ ಕೇಳ್ತಾ ಇರುವಂತದ್ದು ಸಾರ್ವಜನಿಕರು. ಬಹಳಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಹಿರ್ದೆಸೆ ಮುಕ್ತ ಜಿಲ್ಲೆ ಅಂತ ಘೋಷಣೆಯನ್ನ ಮಾಡ್ತೀರಾ, ಆದ್ರೆ ಎಲ್ಲಿ ಆಗಿದೆ ಎಂಬ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ತಪ್ಪದ ನರಳಾಟ ಎಂಬ ಸ್ಥಿತಿ ಉಂಟಾಗಿದೆ. ಇನ್ನು ಬೇಸಿಗೆ ಬಂದ್ರೆ ಸಾಕು ಧೂಳು, ಮಳೆಗಾಲ ಬಂದ್ರೆ ಸಾಕು ಕೊಳಚೆಯದ್ದೇ ಗೋಳು ಎಂಬ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಮಳೆಗಾಲದಲ್ಲಿ ಕಾಯಿಲೆಗಳಿಗೆ ಆಹ್ವಾನವನ್ನ ನೀಡುವಂತ ರೋಡ್ಗಳು, ಈಗಲಾದ್ರೂ ಕೂಡ ಪುರಸಭೆ ಮುಖ್ಯಾಧಿಕಾರಿಗಳು ಎಲ್ಲಿದ್ದೀರಾ, ಗಮನವನ್ನ ಆಯ್ತಾ ಕೊಡಿ ಅಂತ ಸಾರ್ವಜನಿಕರು ಕೇಳ್ಕೊಳ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಲು ವರದಿಗಾರ ಪರಶುರಾಮ್ನೊಟ್ಟಿಗೆ ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಎಸ್ ಪರಶುರಾಮ್, ಏನಿದು ಮಾನ್ವಿಯ ಪರಿಸ್ಥಿತಿ ಈ ರೀತಿ ಆಗಿರುವಂತದ್ದು? ಇನ್ನು ರಾಯಚೂರು ಜಿಲ್ಲೆ ಮಾನ್ವಿ ಪುರಸಭೆ ಬಿರುದು ಕೂಡ ಪಡ್ಕೊಂಡಿದೆ ಬಹಿರ್ದೆಸೆ ಶೌಚಾಲಯ ಮುಕ್ತ ಅಂತ. ಇಲ್ಲಿ ನೋಡಿದ್ರೆ ರಸ್ತೆ ಈ ಪರಿಸ್ಥಿತಿ ಉಂಟಾಗಿರುವಂತದ್ದು, ಯಾಕೆ ಈ ಪರಿಸ್ಥಿತಿಯಲ್ಲಿ ಉಂಟಾಗಿದೆ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಪರಶುರಾಮ್? ರಂಜಿತಾ, ಏನಂತಂದ್ರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಅಂದ್ರೆ ಬಹಿರ್ದೇಶ ಮುಕ್ತ ಮಾಡ್ಬೇಕಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ರೀತಿಯಲ್ಲಿ ಸಂಕಲ್ಪ ತೊಟ್ಟಿದ್ರು. ಹೀಗಾಗಿ ಸಾವಿರಾರು ಕೋಟಿ ಕೂಡ ಇಡೀ ಭಾರತ ದೇಶಕ್ಕೆ ಕೂಡ ಕೊಟ್ಟಿದ್ರು. ಹೀಗಾಗಿ ಪ್ರತಿ ಮನೆಗೊಂದು ಶೌಚಾಲಯ ಇರಬೇಕು. ಪ್ರತಿಯೊಬ್ಬ ಅಂದ್ರೆ ವೃದ್ಧರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ, ಪ್ರತಿ ಕುಟುಂಬಗಳು ಕೂಡ ಬಹಿರ್ದೇಶಕ್ಕೆ ಹೋಗಬಾರ್ದು, ಆ ಬಹಿರ್ದೇಶ ಮುಕ್ತ ದೇಶ ಮಾಡ್ಬೇಕೆಂಬುದು ಹೇಳಿ ಪ್ರಧಾನಮಂತ್ರಿಯವರ ಕಲ್ಪನೆ ಆಗಿತ್ತು. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 12ನೇ ವಾರ್ಡು ಹಾಗೂ 18ನೇ ವಾರ್ಡಿನ ನಿವಾಸಿಗಳ ಗೋಳಾಟ ಅಂದ್ರೆ ಒಂದ್ ರೀತಿಯಲ್ಲಿ ಹೇಳತೀರದಾಗಿದೆ. ನಾವು ವಾಸ್ತವವಾಗಿ ನೋಡ್ತಾ ಇದ್ದೀವಿ,
ಆ ದೃಶ್ಯಾವಳಿಯ ವಿಡಿಯೋ ಹಾಗೂ ಗಲೀಜು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿಯ ಎದ್ದು ಕಾಣ್ತಾ ಇದೆ ರಂಜಿತಾ. ಸೊ ಇದು ಎಷ್ಟು ಸಮಯದಿಂದ ಈ ರೀತಿ ಪರಿಸ್ಥಿತಿ ಇರುವಂತದ್ದು ಪರಶುರಾಮ್, ಮತ್ತು ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ದುಷ್ಕೃತ್ಯ ಕೂಡ ಪುರಸಭೆಯ ಮುಖ್ಯಾಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ, ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ, ಈ ಬಗ್ಗೆ ಅವ್ರಿಗೆ ಗೊತ್ತು ಅಲ್ವಾ? ರಂಜಿತಾ, ಏನಂತಂದ್ರೆ ಮಾನ್ವಿ ಪಟ್ಟಣದ ಬೆಳಗಿನಪೇಟೆ ನಿವಾಸಿಗಳು ಕೂಡ ಒಂದು ರೀತಿಯಲ್ಲಿ ಆತಂಕದ ನಡುವೆ ಜೀವನ ಮಾಡಬೇಕಂತ ದುಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕಂತಂದ್ರೆ ವಾಸ್ತವವಾಗಿ ನೋಡ್ತೀವಿ, ಡೆಂಗು, ಮಲೇರಿಯಾ ಅಂದ್ರೆ ನಾನಾ ರೋಗಗಳು, ಅಂದ್ರೆ ಭಯಂಕರವಾದಂತ ಸಾವನ್ನೇ ಕೊಂಡೊಯ್ಯುವಂತ ರೋಗಗಳು ಕೂಡ ಮಾನವಿಯಲ್ಲಿ ಹಾಗೂ ರಾಜ್ಯದಲ್ಲಿ, ದೇಶದಲ್ಲಿ ಅಂದ್ರೆ ಡೆಂಗು, ಮಲೇರಿಯಾ ಅಂತ ರೋಗಗಳು ಕೂಡ ಬಂದ್ರು ಕೂಡ ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ಆಗಿರ್ತಕ್ಕಂಥ ಗಂಗಾಧರಪ್ಪ ಅವರು ಒಂದ್ ರೀತಿಯಲ್ಲಿ ನಿಷ್ಕಳಚಿದ್ದಾರೆ ಅಂತ ಹೇಳ್ಬೋದು. ಗಂಗಾಧರಪ್ಪ ಸಾಹೇಬ್ರೆ ಎಲ್ಲಿದ್ದೀರಾ ಅಂದ್ರೆ ನಿಮ್ಮ ವಾರ್ಡ್ ಅನ್ನು ಕೂಡ ಸ್ವಚ್ಛವಾಗಿಟ್ಟುಕೊ ಅಂತ ಹೇಳ್ತೀವಿ. ಅಂದ್ರೆ ಸರ್ಕಾರ ಕಾರು ಆ ಬಂಗಲೆ ಕೊಟ್ಟಿರೋದು ಅಥವಾ ನೀವು ನಾಮಕವಾಸ ಇರೋದಕ್ಕ ಅಥವಾ ಸಾರ್ವಜನಿಕರು ಸತ್ತ ಮೇಲೆ ನೀವು ಎಚ್ಚೆತ್ತುಕೊಳ್ತೀರಾ ಅಂತೇಳಿ ಒಂದ್ ರೀತಿಯಲ್ಲಿ ನಿವಾಸಿಗಳು ಕೂಡ ಆರೋಪ ವ್ಯಕ್ತಪಡಿಸುತ್ತಿದ್ದಾರೆ. ಆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಆಜಿಮಿ ಅವರು ಕೂಡ ಕಾಂಗ್ರೆಸ್ ಮುಖಂಡರಾಗಿದ್ರು ಕೂಡ ಒಂದ್ ರೀತಿಯಲ್ಲಿ ಮಾನವಿಯಲ್ಲಿ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಪುರಸಭೆ ಆಡಳಿತ ಸಚಿವರು, ಸಂಸದರು ಕೂಡ ಇದ್ರು ಕೂಡ ಒಂದ್ ರೀತಿಯಲ್ಲಿ ಸೌಲಭ್ಯಗಳು ಹಾಗೂ ಯಾವ ರೀತಿಯಲ್ಲಿ ನಾವು ರಸ್ತೆ ನಿಟ್ಕೋಬೇಕು, ಏಣಿಗಳು ನಿಟ್ಕೋಬೇಕು ಎಂಬುದು ಕೂಡ ಪುರಸಭೆಗೆ ಇಲ್ಲ. ಅಂದ್ರೆ ಯಾವ ರೀತಿ ಇದೆ ರೀ? ಅಂದ್ರೆ ಸಾವನ್ನೇ ಕೂಡ ನೀವು ಬಯಸುವುದಕ್ಕೆ ಪುರಸಭೆ ಇದೆನಾ, ಅಥವಾ ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಶುಚಿತ್ವ ರೀತಿಯಲ್ಲಿ ಕಾಪಾಡಬೇಕೆಂಬ ಕಾರಣಕ್ಕಾಗಿ ಪುರಸಭೆ ಇದನ್ನ ಒಂದು ತಿಳಿಯೋದಾಗಿದೆ. ಗಂಗಾಧರಪ್ಪ ಅವರು ಎಲ್ಲಿದ್ದಾರೋ, ಏನ್ ಮಾಡ್ತಾರೋ, ಡ್ಯೂಟಿ ಏನ್ ಮಾಡ್ತಾರೆ ಅಂತ ಹೇಳಿ ಈ ವಾಸ್ತವದ ವಿಡಿಯೋನ ಎದ್ದು ಕಾಣಿಸ್ತಾ ಇದೆ ರಂಜಿತಾ. ಧನ್ಯವಾದಗಳು ಪರಶುರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ವರದಿಗಾರರು ಮಾತನಾಡೋದನ್ನ ಕೂಡ ಕೇಳ್ತಾ ಇದ್ರಿ, ಯಾವ ರೀತಿ ಪರಿಸ್ಥಿತಿಯಲ್ಲಿ ಉಂಟಾಗ್ತದೆ ಅಂತ. ಇನ್ನು ವಾರ್ಡ್ ಮೆಂಬರ್ ಆಗಿರುವಂತಹ ಗಂಗಾಧರಪ್ಪ ಅವರು ಎಲ್ಲಿದ್ದೀರಾ, ಯಾವಾಗ ಸರಿಪಡಿಸ್ತೀರಾ ಎಂಬ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇರುವಂತದ್ದು. ನಮ್ಮ ಪ್ರಶ್ನೆಯೂ ಕೂಡ ಅದೇ ಆಗಿರುವಂತದ್ದು. ಮಾನ್ವಿ ತಾಲೂಕು ಇದೇನು ಫಸ್ಟ್ ನ್ಯೂಸ್ ಎಲ್ಲ ನಾವು ಮಾಡ್ತಾ ಇರುವಂತದ್ದು, ಮಾನ್ವಿ ತಾಲೂಕಿನಲ್ಲಿ ಇರುವಂತ ಚರಂಡಿ ಮತ್ತು ಮೂಲ ಸೌಕರ್ಯಗಳ ಸಮಸ್ಯೆ ಬೇರೆ ತಾಲೂಕುಗಳಲ್ಲಿ ಇರಬಹುದೇನೋ, ಬಟ್ ನನ್ನ ಒಂದು ಗೊತ್ತಿರೋ ಹಾಗೆ ಮಾನ್ವಿ ತಾಲೂಕು ಅಂತ ಬಂದ್ರೆ ಈ ರೀತಿ ಸಮಸ್ಯೆಗಳು ಎದ್ದು ಕಾಣ್ತಾ ಇರುವಂತದ್ದು. ಅದಕ್ಕೆ ಉದಾಹರಣೆ ಅಂತಾನೆ ಮಾನ್ವಿ ಪಟ್ಟಣಕ್ಕೆ ಸೇರಿರುವಂತ ಬೆಳಗಿನಪೇಟೆ ಬಡಾವಣೆ 12ರ ನಿವಾಸಿಗಳು ಇದೇ ರೀತಿ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ರೋಡ್ ಎಲ್ಲವೂ ಕೂಡ ಕೊಚ್ಚಿಯಾಗಿ ನಿಂತಿರುವಂತದ್ದು, ಆ ಕಸ ಎಲ್ಲ ಕೂಡ ಅಲ್ಲೇ ತುಂಬಿಕೊಂಡಿರುವಂತದ್ದು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಇಷ್ಟ ಆಗ್ತಾ ಇದ್ರು ಕೂಡ ಯಾರು ಗಮನವನ್ನ ಕೊಡ್ತಿಲ್ಲ. ಎಲ್ಲಿ ಹೋಗ್ಬಿಟ್ಟಿದ್ದೀರಾ ಪುರಸಭೆ ಮುಖ್ಯಾಧಿಕಾರಿಗಳೇ ಗಂಗಾಧರಪ್ಪ ಅವ್ರೆ ಎಂಬ ಒಂದು ಪ್ರಶ್ನೆ ಕೂಗು ಕೇಳಿ ಬರ್ತಾ ಇರುವಂತದ್ದು. ಜನರು ಹೊಲಕ್ ಹೋತಾರ, ಎಲ್ಲ ಅಡ್ಡಾಡ್ಬೇಕು, ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು, ಏನ್ ಮಾಡ್ಬೇಕು ಹೇಳ್ರಿ? ಡ್ಯಾಂಗು ಅಂತೇಳಿ, ಮಲೇರಿಯಾ ಅಂತೇಳಿ ಎಲ್ಲ ಜ್ವರ ಬರ್ತಾ ಇದಾವೆ. ಇನ್ನು ಈ ಬಗ್ಗೆ ಮಾತನಾಡಲು ಅಲ್ಲಿನ ಸ್ಥಳೀಯರಾದಂತ ಅಭಿಬ್ ನನ್ನೊಟ್ಟಿಗೆ ಇದ್ದಾರೆ, ಬನ್ನಿ ಮಾತನಾಡೋಣ. ಎಸ್ ಅಭಿಬ್ ಅವರೇ, ಇಡೆನ್ಸ್ ನ್ಯೂಸ್ಗೆ ಸ್ವಾಗತ. ಎಸ್, ಏನು ಈ ರೀತಿ ಪರಿಸ್ಥಿತಿ ಉಂಟಾಗಿದೆ, ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದೀವಿ. ಏನದು ರೋಡ ಅಥವಾ ಚರಂಡಿನ ಏನೋ ನನಗೆ ಗೊತ್ತಾಗ್ತಾ ಇಲ್ಲಪ್ಪ, ಆ ಮಟ್ಟಕ್ಕೆ ಪರಿಸ್ಥಿತಿ ಆಗಿದೆ. ಏನ್ ಮಾಡ್ತಾ ಇದ್ದಾರೆ ಗಂಗಾಧರಪ್ಪ ಅವರು? ಏನ್ ಮೇಡಮ್ ಹೇಳ್ಯಾರ, ನಮ್ಮ ಅಣ್ಣ ಹೇಳಿದಾರಂತೆ ಅವ್ರಿಗೆ ಫೋನ್ ಮಾಡಿ. ನಾವು ಕೂಡ ಬಹಳಷ್ಟು ದಿನಗಳಿಂದ ಇದೇ ರೀತಿಯಾಗಿ ಇದೆ ಮೇಡಮ್. ಅಲ್ಲಿ ಬಹಳಷ್ಟು ಜ್ವರ ಬರ್ತಾ ಇದೆ, ಬಹಳ ಅನಾಹುತ ಆಗ್ತಾ ಇದೆ ಮೇಡಮ್. ಆದ್ರೂ ಕೂಡ ಪುರಸಭೆನವರು ಇದಕ್ಕ ಯಾವುದೇ ಪರಿಹಾರ ಕೊಡ್ತಾ ಇಲ್ಲ ಮೇಡಮ್. ಅವ್ರ ಗಮನಕ್ಕೆ ತಂದಿದ್ದೀರಾ ಅಭಿಬ್ ಅವ್ರೆ? ನಮ್ಮ ವಾರ್ಡ್ನಲ್ಲಿ ಬಹಳಷ್ಟು ಸಲ ಇದ್ರ ಬಗ್ಗೆ ಪುರಸಭೆಗೆ ಮಾಹಿತಿ ಇದೆ ಮೇಡಮ್. ಮಾಹಿತಿ ಇದ್ರೂ ಕೂಡ ಬಂದು ಸರಿಪಡಿಸಿಲ್ಲ ಇವತ್ತುವರೆಗೂ? ಇಲ್ಲ ಮೇಡಮ್, ಸರಿಪಡಿಸಿಲ್ಲ ಮೇಡಮ್. ಯಾವ ಮುಖ್ಯ ರಸ್ತೆ ಅದು ಅಭಿಬ್ ಅವ್ರೆ? ಏನಾದ್ರೂ ಅನಾಹುತ ಆದ್ರೆ, ಯಾರಿಗನ ತೊಂದ್ರೆ ಆದ್ರೆ, ಯಾರನ್ನ ಅಲ್ಲಿ ಬಗಲಾಗ ಸ್ಲಮ್ ಏರಿಯಾ ಐತೆ ಮೇಡಮ್, ಮನೆಗಳಿದ್ದಾರೆ ಅಲ್ಲಿ ಇರ್ತಾರೆ, ಬಹಳಷ್ಟು ಇದೆ ಮೇಡಮ್, ಬಹಳ ತೊಂದ್ರೆ ಐತೆ ಮೇಡಮ್ ಅದಕ್ಕೆ. ಅಂದ್ರೆ ಬಹಳಷ್ಟು ಸಮಯದಿಂದ ಇದೇ ರೀತಿ ಪರಿಸ್ಥಿತಿ ಇರುವಂತದ ಅಲ್ಲಿ? ಹೌದ್ ಮೇಡಮ್, ಹೌದ್ ಮೇಡಮ್. ಸೊ ಈವರೆಗೂ ಕೂಡ ರಸ್ತೆ ಅನ್ನೋದನ್ನೇ ಮಾಡಿಲ್ಲ, ಅಲ್ಲಿ ಕ್ಲೀನ್ ಮಾಡಿಸೋ ಕೆಲಸವನ್ನು ಮಾಡಿಲ್ಲ ಪುರಸಭೆಯವರು? ಮಾಡಿಲ್ಲ ಮೇಡಮ್, ಮಾಡಿಲ್ಲ ಮೇಡಮ್. ಇನ್ನು ಗಂಗಾಧರಪ್ಪ ಅನ್ನೋರ್ ಮೇಲೂ ಕೂಡ ಆರೋಪ ಬರ್ತಾ ಇದೆ, ಅವ್ರು ಏನು ಗಮನ ಕೊಡ್ತಾ ಇಲ್ಲ ಅಂತ. ಅವ್ರು ಯಾಕೆ ಇಷ್ಟು ಕೇರ್ಲೆಸ್ ಮಾಡ್ತಾ ಇರುವಂತದ್ದು?
ಮೇಡಮ್ ಅವ್ರಿಗೆ ಗೌರ್ಮೆಂಟ್ ಕಡೆನಿಂದ ಅವ್ರಿಗೆ ಇದು ಎಲ್ಲ ಸವಲತ್ತು ಮಾಡ್ಕೊಡ್ಬೇಕು ಮೇಡಮ್ ಸಾರ್ವಜನಿಕರಿಗೆ. ಸೊ ಈಗ ಮೂಲ ಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ದೀರಾ? ಹೌದ್ರಿ ಮೇಡಮ್, ಬಹಳ ತೊಂದರೆ ಆಗಿದೆ ಮೇಡಮ್. ವಾರ್ಡ್ ನಂಬರ್ 12 ಮೇಡಮ್ ಇದು. ಬಹಳಷ್ಟು ಹೊಲಗಳಿಗೆ ಹೋಗೋ ದಾರಿ ಮೇಡಮ್ ಇದು. ಎತ್ತುಗಳು ಹೋಗ್ತವೆ, ಮತ್ತೆ ಜನರು ಹೋಗ್ತಾರೆ, ಮತ್ತೆ ಮುಸಲ್ಮಾನ್ ಕಬರ್ಸ್ತಾನ್ ಇದೆ ಮೇಡಮ್. ಆ ಕಬರ್ಸ್ತಾನಿಗೆ ಶವಗಳು ತೆಗೆದುಕೊಂಡು ಬರ್ತಾರೆ ಮೇಡಮ್. ಅಲ್ಲಿ ಹೋಗಕ್ ಬಹಳ ತೊಂದರೆ ಇದೆ ಮೇಡಮ್ ಜನರಿಗೆ. ಇದೇ ರಸ್ತೆಯಲ್ಲಿ ಹೋಗ್ಬೇಕಾ ಅವರು ಹೋಗ್ಬೇಕಾದ್ರೆ? ಇದೇ ರಸ್ತೆಗೆ ಮೇಡಮ್ ಒಂದು 50 ಜೊತೆ ಎತ್ತುಗಳು ಹೊಲಕ್ಕೆ ಹೋಗ್ತಾವ ಮೇಡಮ್. ವಾರ್ಡ್ ನಂಬರ್ ಹೊಲಕ್ಕೆ ಹೋಗೋ ದಾರಿ ಮುಖ್ಯ ರಸ್ತೆ ಮೇಡಮ್ ಅದು. ಕಾಯಿಲೆಗಳು ಬಂದ್ರೆ ಇವ್ರು ಹಾಕ್ತಾರಂತ ಹೊಣೆ? ಏನ್ರಿ ಮೇಡಮ್, ನೋಡ್ರಿ ಮೇಡಮ್, ನಾವು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಯೂಸ್ ಮಾಡಿ ಸ್ವಲ್ಪ ನಮ್ಗೆ ನ್ಯಾಯ ಕೊಡಿಸ್ತೀರಿ ಮೇಡಮ್. ನಾವು ಖಂಡಿತವಾಗ್ಲೂ ನಮ್ಮ ಕೆಲಸವೇ ಅದು. ಈ ರೀತಿ ಸಮಸ್ಯೆಗಳನ್ನ ಜನರ ಮುಂದೆ ಇಡುವಂಥದ್ದು, ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡುವಂಥದ್ದು. ನಮ್ಮ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಅಬಿಬ್ ಅವರೇ, ಧನ್ಯವಾದಗಳು ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಏನು ಅಲ್ಲಿನ ಸ್ಥಳೀಯರಾದಂತ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಯಾವ ರೀತಿ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಂತ. ಯಾರ ಗಮನಕ್ಕೆ ತಂದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅಧಿಕಾರಿಗಳು ಅದೇ ಗೊತ್ತಲ್ಲ, ಭರವಸೆ ನಾಳೆ ಮಾಡಿಸ್ಕೊಡ್ತೀನಿ, ನಾಳೆ ಮಾಡಿಸ್ಕೊಡ್ತೀನಿ, ನಾಡಿಗೆ ಮಾಡಿಸ್ಕೊಡ್ತೀನಿ, ಇದೇ ರೀತಿಯಾಗಿ ಮಾತನ್ನ ಹಾಡ್ತಾರೆ ಹೊರತು ಇನ್ನು ಯಾವುದೇ ರೀತಿಯ ಕೆಲಸ ಕೂಡ ಆಗ್ತಾ ಇಲ್ಲ. ಎಲ್ಲಿದ್ದೀರಾ ಪುರಸಭೆ ಮುಖ್ಯಾಧಿಕಾರಿಗಳೆಂಬ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾರನ್ನ ತೀರ್ಕೊಂಡ್ರೆ ಸ್ವಲ್ಪ ಕುಡ್ಡಿ ನೋಡ್ರಿ ಸರ್, ಹೆಣ್ಮಕ್ಳು ಕುಡ್ಡಿ ನೋಡ್ರಿ. ಶೌಚಾಲಯ ನೋಡ್ರಿ ಸರ್, ಅದು ಬಹಳ ಬಿಸಿ ಆದೇಶ ಏನಂದ್ರೆ ಇದು ಶೌಚಾಲಯ ಸರ್, ಬರೇ ಕಟ್ಟಾರ, ಬರೇ ಶೋ ಕುಂದ್ರಸಾರ, ಬರೇ ಶೋ ಪೀಠ ಶೌಚಾಲಯ ತೆಗಿದ್ರೆ ಒಳಗೆ ದಾರಿ ಇಲ್ಲ, ಏನಿಲ್ಲ. ಯಾರನ್ನ ತೀರ್ಕಂದ್ರೆ ನಾವು ತರ್ಬೇಕಂದ್ರೆ ಬಹಳ ಕಷ್ಟ ಸರ್. ಇದು ನೋಡ್ಬೋದು ನೀವು, ಅಲ್ಲಿ ನೋಡ್ರಿ ಸರ್, ಇಲ್ಲಿ ನೋಡ್ರಿ ಹೆಂಗ್ ಹೋಗ್ಬೇಕು ನೋಡ್ರಿ ಜನರಲ್ಲಿ. ಜನರು ಹೊಲಕ್ ಹೋಗ್ತಾರ, ಎಲ್ಲ ಅಡ್ಡಾಡ್ಬೇಕು. ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು, ಏನ್ ಮಾಡ್ಬೇಕು ಹೇಳ್ರಿ. ಡ್ಯಾಂಗ್ ಅಂತೇಳಿ, ಮಲೇರಿಯಾ ಅಂತೇಳಿ ಎಲ್ಲ ಜ್ವರ ಬರ್ತಾ ಇದೆ. ಇಲ್ಲಿ ಮುಖ್ಯ ರಸ್ತೆ ಸರ್, ಯಾರು ಬಂದು ನೋಡಿಲ್ಲ, ಏನಿಲ್ಲ ರೀ ಸರ್. ಪುರಸಭೆ ಅಧ್ಯಕ್ಷರಿಗೆ ಜ್ವರ, ಮಲೇರಿಯಾ, ಟೈಫಾಯ್ಡ್, ಡ್ಯಾಂಗು ನೋಡ್ರಿ ಹೆಂಗ ನೋಡ್ರಿ ಸರ್, ಹೆಂಗ್ ತಿರ್ಬೇಕು ಸರ್ ಜನರು. ನೋಡ್ರಿ ಸರ್, ಇನ್ನ ಸ್ವಲ್ಪ ಮುಂದೆ ತೆಗೀರಿ ಸರ್. ಸರ್ ಅಲ್ಲಿ ನೋಡ್ರಿ ಸರ್, ಮುಂದೆ ನೋಡ್ರಿ ನೀರಿನ ದಾರಿಗೆ ಗುಡಿಗೆ ಹೋಗೋದು, ಹೋಗಿ ಮಸೀದಿ ನಮಾಜಿಗೆ ಹೋಗೋದು ದಾರಿ ಸರ್. ಯಾರನ್ನ ತೀರ್ಕೊಂಡ್ರೆ ಸ್ವಲ್ಪ ಕುಡ್ಡಿ ನೋಡ್ರಿ ಸರ್, ಹೆಣ್ಮಕ್ಳು ಕುಡ್ಡಿ ನೋಡ್ರಿ. ಶೌಚಾಲಯ ನೋಡ್ರಿ ಸರ್, ಅದು ಬಹಳ ಬಿಸಿ ಆದೇಶ ಏನಂದ್ರೆ ಶೌಚಾಲಯ ಸರ್, ಬರೇ ಕಟ್ಟಾರ, ಬರೇ ಶೋ ಕುಂದ್ರಸಾರ, ಬರೇ ಶೋ ಪೀಠ ಶೌಚಾಲಯ ತೆಗಿದ್ರೆ ಒಳಗೆ ದಾರಿ ಇಲ್ಲ, ಏನಿಲ್ಲ. ಯಾರನ್ನ ತೀರ್ಕಂದ್ರೆ ನಾವು ತರ್ಬೇಕಂದ್ರೆ ಬಹಳ ಕಷ್ಟ ಸರ್. ಇದು ಇರ್ಬೋದು ನೀವು, ಅಲ್ಲಿ ನೋಡ್ರಿ ಸರ್, ಇಲ್ಲಿ ನೋಡ್ರಿ ಹೆಂಗ್ ಹೋಗ್ಬೇಕು ನೋಡ್ರಿ ಜನರಲ್ಲಿ. ಜನರು ಹೊಲಕ್ ಹೋಗ್ತಾರ, ಎಲ್ಲ ಹಲೋ ಅಂಬಯ್ಯ ನಾಯಕ್ ಸರ್, ಕೇಳಿಸ್ತಿದ್ಯಾ ನನ್ ಧ್ವನಿ? ಅಂತೇಳಿ, ಮಲೇರಿಯಾ ಅಂತೇಳಿ ಎಲ್ಲ ಜ್ವರ ಬರ್ತಾ ಇದೆ. ಇಲ್ಲಿ ಮುಖ್ಯ ರಸ್ತೆ ಸರ್, ಯಾರು ಬಂದು ನೋಡಿಲ್ಲ, ಏನಿಲ್ಲ ರೀ ಸರ್. ಪುರಸಭೆ ಅಧ್ಯಕ್ಷರಿಗೆ ಜ್ವರ, ಮಲೇರಿಯಾ, ಟೈಫಾಯ್ಡ್, ಡ್ಯಾಂಗು ನೋಡ್ರಿ ಹೆಂಗ ನೋಡ್ರಿ ಸರ್, ಹೆಂಗ್ ತಿರ್ಬೇಕು ಸರ್ ಜನರು. ನೋಡ್ರಿ ಸರ್, ಇನ್ನ ಸ್ವಲ್ಪ ಮುಂದೆ ತೆಗೀರಿ ಸರ್. ಸರ್ ಅಲ್ಲಿ ನೋಡ್ರಿ ಸರ್, ಮುಂದೆ ನೋಡ್ರಿ ನೀರಿನ ದಾರಿಗೆ ಗುಡಿಗೆ ಹೋಗೋದು, ಹೋಗಿ ಮಸೀದಿ ನಮಾಜಿಗೆ ಹೋಗೋದು ದಾರಿ ಸರ್. ಯಾರನ್ನ ತೀರ್ಕೊಂಡ್ರೆ ಸ್ವಲ್ಪ ಕುಡ್ಡಿ ನೋಡ್ರಿ ಸರ್, ಹೆಣ್ಮಕ್ಳು ಕುಡ್ಡಿ ನೋಡ್ರಿ.
ಶೌಚಾಲಯ ಹೆಂಗೈತೆ ನೋಡ್ರಿ ಸರ್ ಅದು. ಬಹಳ BC ಆದೇಶ ಏನಂದ್ರೆ ಇದು ಹೊಸ ಬಯಲು ಶೌಚಾಲಯ ಮುಕ್ತ ಮಾಡ್ಬೇಕಂತ ಹೇಳಕತ್ತಾರ. ಅವ್ರಿಗೆ ಶೌಚಾಲಯ ಐತ್ ಸರ್. ಬರೇ ಕಟ್ಟಾರ, ಬರೇ ಶೋಗಿ ಕುಂದ್ರಸ್ಯಾರ, ಬರೇ ಶೋ ಪೀಠ ಅಲ್ಲಿ ನೋಡ್ರಿ ಸರ್, ಬರೇ ಶೋ ಪೀಠ ಮಾಡ್ಯಾರ. ಜನರಿಗೆ ಹೋಗಿ ದಾರಿ ಬರೇ ಶೌಚಾಲಯ ತೆಗಿದ್ರೆ ಒಳಗೆ ಹೋಗ್ತದೆ. ದಾರಿ ಇಲ್ಲ ಏನಿಲ್ಲ. ಯಾರನ್ನ ತೀರ್ಕಂದ್ರೆ ನಾವು ನಂಬರ್ 18 ಮತ್ತೆ 12ರಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಸರ್. 2 ವಾರ್ಡಿನವರು ಜನರು ಈ ಒಂದು ರಸ್ತೆಯಲ್ಲಿ ಇಲ್ಲ, ಇಷ್ಟು ನೀರು ನಿಂತಾಗ 2 ವಾರ್ಡವರು ಇಲ್ಲಿ ಮುಖ್ಯ ರಸ್ತೆ ಸರ್. ಇನ್ನು ಈಗ ಅದಕ್ಕೆ ಸರಿಯಾಗಿ ರಸ್ತೆ ವ್ಯವಸ್ಥೆಯನ್ನ ಕೂಡ ಮಾಡಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಬಂದಿದೆ, ಈಗ ಮಾಡ್ತೀವಿ. ಮತ್ತೆ ಇನ್ನು ಇಷ್ಟು ವರ್ಷ ಆದ್ರೂ ಕೂಡ ಕಂಪ್ಲೇಂಟ್ ಮಾಡಿದ್ರು ಕೂಡ ಯಾವ ಅಂತಿದ್ದಾರೆ. ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಲೆಟರ್ ಮೇಲೆ ಲೆಟರ್ ಕೂಡ ಕೊಟ್ಟಿದ್ದಾರೆ, ಆದ್ರೂ ಕೂಡ ಕೆಲಸ ಆಗಿಲ್ಲ. ಎಸ್ ಸರ್, ಸ್ವಲ್ಪ ನೋಡಿ. ಬಹಳಷ್ಟು ಈಗ ಕಾಯಿಲೆಗಳು ಕೂಡ ಬರ್ತಾ ಇದೆ, ಡೆಂಗ್ಯೂ ಕೂಡ ಇರೋದು ನಿಮ್ಗೆ ಗೊತ್ತು. ಈ ಪರಿಸ್ಥಿತಿ ಇದ್ರೆ ಬಹಳಷ್ಟು ತೊಂದರೆ ಆಗತ್ತೆ. ಈಗ ಸರಿಪಡಿಸ್ಕೊಡ್ತೀರಾ ಅಂತ ನಂಬ್ಕೊಂಡಿದೀವಿ ನಾವು. ನೀವು ಮಾಡಿಸ್ಕೊಡ್ತೀರಾ ಅನ್ನೋ ನಂಬಿಕೆಯಲ್ಲಿ ಇವಾಗ ನಾವು ಇಡ್ಬೋದು. ಬಹಳಷ್ಟು ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು. ಎಸ್ ಸರ್, ನಾವು ನಂಬ್ತೀವಿ ನಿಮ್ ಮಾತನ್ನ. ಸಮಸ್ಯೆಗೆ ಪರಿಹಾರ ಕೊಡಿಸ್ತೀರಾ ಅಂತ. ಎಸ್ ಸರ್, ಎಸ್ ಸರ್, ಖಂಡಿತವಾಗ್ಲು ಧನ್ಯವಾದಗಳು ಸರ್ ನೊಟ್ಟಿಗೆ ಮಾತನಾಡಿದಕ್ಕೆ. ಇನ್ನು ಅಲ್ಲಿನ ಶಾಸಕರಾದಂತ ಅಂಪಯ್ಯ ನಾಯಕ್ ಅವರು ಕೂಡ ಮಾತನಾಡ್ತಾ ಇದ್ರು. ಅಂದ್ರೆ ಏನ್ ಹೇಳೋದು, ಅವ್ರ ಗಮನಕ್ಕೆ ಬಂದಿರುತ್ತೆ ವಿಚಾರ, ಗಮನಕ್ಕೆ ಬಂದ್ರು ಕೂಡ ಗೊತ್ತಲ್ಲ, ಒಂದು ಅಷ್ಟು ಕೆಲಸವನ್ನ ಮಾಡಿಲ್ಲ, ಅದನ್ನ ತಲೆಗೆ ಹಾಕೊಂಡಿಲ್ಲ. ಸೊ ಈಗ ಮಾತನಾಡ್ತಾ ಹೇಳ್ತಾ ಇದ್ರು, ಇಲ್ಲ ನಿಮ್ ಬೇಡಿಕೆ ಏನಿದೆ ಅದನ್ನ ನೆರವೇರಿಸ್ಕೊಡ್ತೀನಿ, ಮಾಡಿಸ್ಕೊಡ್ತೀನಿ, ನಾನು ನೋಡ್ಕೊ ಬಂದಿದ್ದೀನಿ, ನಾನು ಆ ಕೆಲಸವನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅತಿಯಾಗಿ ಪ್ರಶ್ನೆಯನ್ನ ಕೇಳೋದಕ್ಕಿಂತ ಅಥವಾ ಅತಿಯಾಗಿ ಮಾತನಾಡೋದಕ್ಕಿಂತ ಒಬ್ರು ಮಾತನ್ನ ಕೊಟ್ಟಿದ್ದಾರೆ ಅಂದ್ರೆ ಆ ಮಾತಿನ ಮೇಲೆ ನಿಲ್ತಾರೆ, ಒಂದು ನಂಬಿಕೆ ಇರುತ್ತೆ. ಸೊ ಈಗ ಅದೇ ರೀತಿಯಲ್ಲಿ ಶಾಸಕರು ಮಾತನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಕಾದು ನೋಡೋಣ, ಇದಕ್ಕೆ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರ ಅಥವಾ ಅಂತ. ನೀವು ಪರಿಹಾರವನ್ನ ಕೊಟ್ಟಿಲ್ಲ ಅಂದ್ರೆ ಖಂಡಿತವಾಗ್ಲೂ ಮತ್ತೆ ಸುದ್ದಿಯನ್ನ ಮಾಡ್ತೀವಿ. ನಿಮ್ಮ ಮಾತನ್ನ ಮತ್ತೆ ನೆನಪನ್ನ ಕೂಡ ಮಾಡೋ ಕೆಲಸವನ್ನ ನಮ್ಮ ಇಂಡಿಯನ್ಸ್ ಮಾಡ್ತಾ ಇರತ್ತೆ. ಬರೇ ಕಟ್ಟಾರ, ಬರೇ ಶೋಗಿ ಕುಂದ್ರಸ್ಯಾರ, ಬರೇ ಶೋ ಪೀಠ. ನಂಬರ್ 18 ಮತ್ತೆ 12ರಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಸರ್. 2 ವಾರ್ಡಿನವರು ಜನರು ಈ ಒಂದು ರಸ್ತೆಯಲ್ಲಿ ತಿರುಗಾಡ್ತಾ ಇರುವ ಸಂದರ್ಭದಲ್ಲಿ ಬಹಳಷ್ಟು ಗಲೀಜಾಗಿದೆ, ನೀರು ನಿಂತಿದೆ, ಆಮೇಲೆ 2 ನಂಬರ್ ಮಾಡ್ತಾ ಇದ್ದಾರೆ, ಆಮೇಲೆ ಬಹಳಷ್ಟು ತೊಂದರೆ ಇದೆ ಸರ್. ಇದರಿಂದ ನೀರು ನಿಂತ ಮೇಲೆ ದೋಮೆ ಕುಂತು ಬಹಳಷ್ಟು ಮಂದಿಗೆ ಜ್ವರ, ಇನ್ನಷ್ಟು ಭಾಳ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ ಸರ್. ಇದಕ್ಕೆ ಭಾಳಷ್ಟು ದಿನಗಳಿಂದ ಪುರಸಭೆಯವರಿಗೆ ತಿಳಿಸಿದ್ರು ಇದ್ರ ಬಗ್ಗೆ ಗಮನ ತೆಗೆದುಕೊಳ್ಳುತ್ತಾ ಇಲ್ಲ. ಮಾನ್ಯ ಶಾಸಕರಾಗಿರುವಂಥ ಅಂಪಯ್ಯ ಸಾವ್ಕಾರ ಅವರು ಇದಕ್ಕೆ ತಾವು ಇದು ನೋಡಿ ಕ್ಯಾಸಿ ಸರ್ ಇದಕ್ಕೆ ಸ್ಪಂದನೆ ಮಾಡಬೇಕು. ಹಾಗೆ ಈ ವಾರ್ಡ್ ನಂಬರ್ 18 ಮತ್ತು 12ರ ಪುರಸಭೆ ಸದಸ್ಯರು ಹಾಗೂ ಪುರಸಭೆ ಅಧ್ಯಕ್ಷರು ಯಾರಾಗಿದ್ದಾರೆ ನೂತನವಾಗಿ, ಅವರು ಬಂದು ಇಲ್ಲಿ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡು ಇಲ್ಲಿ ನೀರು ಹೋಗುವ ದಾರಿ ಮಾಡಿಕೊಂಡು ಉತ್ತಮವಾದಂಥ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂಥ ರೀತಿಯಲ್ಲಿ ಮಾಡ್ಬೇಕು ಸರ್. ಸರ್ ಇದೊಂದೇನಂದ್ರೆ ಇನ್ನೊಂದೇನಂದ್ರೆ ಸರ್, ಮಾನ್ಯ ಚೀಫ್ ಆಫೀಸ್ ಸಾಹೇಬರು ಇದಕ್ಕಿಂತ ಮುಂಚೆ ಹೇಳಿದ್ವಿ, ಈಗ ಬಂದಿಲ್ಲ ಸರ್. ಮಾನ್ಯ ಗಂಗಾಧರ ನಾಯಕ್ ಸಾಹೇಬರು ಹೇಳ್ತೀವಿ ನಾವು, ಇಲ್ಲಿ ನೋಡ್ರಿ ಸರ್, ಈ ಥರ ಆಗಿದ್ರೆ ಜನರಿಗೆ ಸಾಯಿಸ್ಬೇಕಂತ ಮಾಡಿರೇನು ಸರ್? ನಿಮಗೆ ಕಾನೂನಿನಿಂದ ನಿಮ್ಗೆ ಏನು ಜವಾಬ್ದಾರಿ ಇತ್ತು ಸರ್, ಆ ಜವಾಬ್ದಾರಿ ಪೂರೈಸ್ಬೇಕು ಸರ್. ಇಲ್ಲಿದ್ರೆ ನೀವು ಮಾನ್ಯ ಚೀಫ್ ಆಫೀಸರ್ ಆಗುವಂಥ ಗಂಗಾಧರ್ ಸಾಹೇಬ್ರೆ ಇದಕ್ಕೆ ಬಂದು ಕ್ಯಾಸಿ ತಾವು ತಕ್ಷಣ ಇದಕ್ಕೆ ಪರಿಹಾರ ಕೊಡ್ಬೇಕು. ಇಲ್ಲಿದ್ರೆ ಜನರು ಸತ್ತೋಗ್ಬಿಡ್ತಾರೆ. ನೀವು ಏನು ಸಾಯಿಸಾಗ ಇದ್ರೆ ನಮಗೆ ಸಹಕಾರ ಮಾಡಾಕಿದ್ರಿ ಸರ್. ಅದಕ್ಕೋಸ್ಕರ ಇಲ್ಲಿ ಭಾಳ ತೊಂದರೆ ಆಗಿದೆ ಸರ್. ಇಲ್ಲಿ ಮಾನ್ಯ ಶಾಸಕರು ಇರ್ಬೋದು, ಮಾನ್ಯ ಪುರಸಭೆ ಅಧ್ಯಕ್ಷರು ಇರ್ಬೋದು, ಇನ್ನು ಯಾರ್ಯಾರಿದ್ರೆ ಸರ್ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಿರ್ಬೋದು, ಇದಕ್ಕೆ ಸೂಕ್ತವಾದಂಥ ಕ್ರಮಗಳನ್ನು
ತೆಗೆದುಕೊಂಡು ನಮಗೆ ಸಹಕಾರ ಮಾಡಿ ಇದು ಸರಿಯಾದ ರೀತಿಯಲ್ಲಿ ನಾವು ಚಲಿಸಲಿಕ್ಕೆ ರೋಡನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಆಮೇಲೆ ಆಮೇಲೆ ಅಡಿಕೆ ನೋಡೋದಿಲ್ಲ. ಯಾಕೆ ನೋಡಲ್ಲ ಮತ್ತೆ ನಿಮ್ಮ ಸಮಸ್ಯೆ? ನೀರು ನಿಂತು ದಾಮೆ ಕುಡಿದ ಕೇಸಿ ಏನನ್ನ ಸಾಯ್ಲಿ, ಉಪ್ಪಿಟ ಏನನ್ನ ಆಗ್ಲಿ ಹಾಳಾಗಿ ಹೋಗ್ಲಿ, ಅವ್ರು ಆರಾಮ್ ಇರ್ತಾರ. ಗೆದ್ದವ್ರು ಕುಪ್ಪೆ ಮೇಲೆ ಕುಂದಿರ್ತಾರ, ಮನೆ ಕಡಿಸಂತಾರ, ಏನು ಬೇಕಾದಂಗ ಇರ್ತಾರ. ಹಾಳಾಗಿ ಹೋಗ್ಲಿ ಆ ಕಡೆಗೆನ್ನ. ಯಾರು ಓಟ್ ಹಾಕಿದವ್ರು? ಓಟ್ ಹಾಕಿದವ್ರು ಓಟ್ ಹಾಕ್ಸಂದವ್ರ ತಿಂತಾರ. ಅವ್ರು ನಾವ್ ಹಾಕಿದವ್ರು ಮನೆಗೆ ಇರ್ತೀವಿ. ಹಿಂಗಾಗಿ ದಾಮೆ ಬಿದ್ದು ಅವ್ರ ಲೈನ್ ನಿಂತ್ಕೊಂಡು ಏತ್ ಕೇಸಿ ಎಂಡೆ ಮುಸ್ಕೊಂಡು ಅಲ್ಲೇ ಬಿದ್ದು ಕೇಸ್ ಒಳ್ಳೆದ್ರೆ ಯಾರು ಕೇಳಕ್ಕಿಲ್ಲ. ಯಾಕೆ ಕೇಳಲ್ಲ? ಸರ್ಕಾರ ಏನ್ ಮಾಡ್ತದೆ? ಸರ್ಕಾರ ಯಾರು ಬರೋದಿಲ್ಲ. ಗೌರ್ಮೆಂಟ್ ಸರ್ಕಾರ ಮತ್ತೆ ಅಧಿಕಾರಿಗಳು ಸತ್ರ ಯಾರು ಬಡವರು? ಯಾರು ಕೇಳೋರಿಲ್ಲ. ಬಡವರು ಸತ್ರ ಸಾಯ್ಲ ಸಾಯ್ಲ ಅಂತಾರ. ಮತ್ತೆ ಹಿಂಗಾದ್ರೆ ಯಾರು ನಿಮ್ ದಿಕ್ಕ ಯಾರು ತೋರ್ಸೋರು? ನಮ್ ದಿಕ್ಕ ಯಾರು? ಎಲೆಕ್ಷನ್ ಬಂದ ಓಡಾಡ್ತಾರ. 100 ಕೊಟ್ಟ 50 ಕೊಟ್ಟ ಅಂತಂದ ಎಲೆಕ್ಷನ್ ಹಾಕ್ಸವ್ರಿಗೆ ಓಡಾಡ್ತಾರ. ಅಷ್ಟ ತಾನೇ ಯಾರು ಬರೋದಿಲ್ಲ. ಮತ್ತೆ ಹಿಂಗಾದ್ರೆ ಹೆಂಗ ನಿಮ್ ದಿಕ್ಕ ಹೆಂಗ? ಯಾರು ನಿಮ್ಮ ನೋಡೋರು ಯಾರು? ಇಲ್ಲ. ಈ ಬೆಳಗಿನ ಪೇಟೆಗೆ ದೊಡ್ಡವ್ರು ಕೇಳೋರೇ ಇಲ್ಲ. ಯಾಕ? ಇದಿಷ್ಟು ಜನ ನಿಂತ್ಕೊಂಡಾರ ಅಂದ್ರೆ ಸುಮ್ನೆ ನಮ್ಮಿಂದ ಬಂದು ನಿಂತ್ಕೊಂಡಾರ. ಹಿಂಗೆ ಹೋಗಿ ಲೈನ್ಗೆ ಏತ್ಕೋಬೇಕು, ಕೂಸ್ಕೋಬೇಕು. ಅವ್ರು ಕುಂತು ಬಂದ ಮೇಲೆ ನಾವು ಹೋಗ್ಬೇಕು. ಯಾಕ ಹಂಗ್ಯಾಕ? ಮತ್ತೆ ಶೌಚಾಲಯ ಕಟ್ಸ್ಕೊಟ್ಟಿಲ್ಲ ಸರ್ಕಾರ? ಸರ್ಕಾರ ಕಡಿಸ್ಕೊಟ್ರೆ ಏನಾಯ್ತು? ಅದು ಒಟ್ಟು ಇಟ್ರೆ ಏನಾಯ್ತು? ಅದ್ರ ನಮ್ ಕಡಿ ಬಿಟ್ಟಾರ. ಯಾಕ? ಮತ್ತೆ ಆ ಕಡೆ ಹೋಗ ನೀರ್ ಸಮಯ ಮನೆ ಮುಂದಕ್ಕೆ ತಿರುವೇನ ವೆಂಕಟೇಶ್ ಸರ್ ಇದ್ರು ಚಿಪ್ಸ್ ಅವ್ರಿಗೆ ತೋರಿಸಿನಿ, ಎಲ್ಲರಿಗೆ ತೋರಿಸಿನಿ. ಮೊನ್ನೆ ನಮ್ಮ ಗಂಗಾಧರ ಸಾಹೇಬ್ರು ತೋರಿಸಿನಿ, ಎಲ್ಲ ಕರ್ಕೊಂಬಂದು ತೋರಿಸಿನಿ. ಇದು ಮೇನ್ ದಾರಿ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗೋ ದಾರಿ ಅದು. ಈಗ ಅದೇ ದಾರಿಲಿದ್ದ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಇದೇ ದಾರಿಲಿದ್ದು ಹೋಗ್ತಾರ. ಅದ್ರಾಗ ಏನಂದ್ರೆ ಈ ದಾರಿ ನೋಡಿದ್ರೆ ವಾಂತಿ ಆಗದ. ಮನುಷ್ಯರು ಚಲೋ ಮಂದಿ ಬಂದ್ರೆ ವಾಂತಿ. ನಮ್ದು ನಾವಂದ್ರೆ ಎಲ್ಲರೂ ನಮ್ಗೆ ಅಭ್ಯಾಸ ಆದಾಗ್ಬಿಟ್ಟಾಗ್ಬಿಟ್ಟದ. ನೋಡಿ 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 ಅದು ವಾಸನೆ ನೋಡಿ ನೋಡಿ ಸಾಕಾಗ್ಬಿಟ್ಟದ. ಅಂದ್ರೆ ಯಾರಿಗೆ ಹೇಳಿದ್ರೆ ಏನು ಪರಿಹಾರ ಆಗೋಲ್ದು. ನಾವು ಬೋಸ ಸಾಬ್ಗೆ ಹೇಳಿದೆ, ಚೀಫ್ ಆಫೀಸರ್ಗೆ ಹೇಳಿದೆ. ಅಸಲಂತೂ ಮತ್ತೆ ಮೇನ್ ಕೆಲಸ ಏನಂದ್ರೆ ಇದು ವಾರ್ಡಿನ ಕೌನ್ಸರ್ ಅವ್ರು ಬಂದು ಈ ಪರಿಶೀಲನೆ ಮಾಡಬೇಕು. ಅವ್ರು ಒಂದ್ಸಲ ಬರಕ್ಕಿಲ್ಲ. ಈ ಕಡೆ ಯಾವ್ದು 18 ವಾರ್ಡ್ ಕೌನ್ಸಿಲರ್ಗಳು ಬರಲ್ಲ. ಆಮೇಲೆ ನಮ್ಮ 12 ವಾರ್ಡ್ ಕೌನ್ಸಿಲರ್ಗಳು ಬರಲ್ಲ. ಈ ವಾರ್ಡಿಗೆ ಬಂದು ಒಂದ್ಸಲ ಬಂದ ಗೆದ್ದಾಗ 5 ವರ್ಷ ಆಗ್ಬಂತು. ಈ ವಾರ್ಡ್ನಾಗ ಏನೈತಿ, ಏನು ಪರಿಸ್ಥಿತಿ, ಗಟರ್ ಸಾಫ್ ಮಾಡೋದಾಯ್ತು, ಆಮೇಲೆ ಲೈಟ್ ಇದಾಯ್ತು, ವಾರ್ಡ್ನಾಗ ಏನು ಪರಿಸ್ಥಿತಿ, ಅದು ಒಂದ್ಸಲ ಬಂದು ಪರಿಶೀಲನೆ ಮಾಡಕ್ಕಿಲ್ಲ. ಅಲ್ಲ ಸರ್, ಈ ರೀತಿಯಾಗಿ ಇಷ್ಟು ಗಲೀಜಿದೆಲ್ಲ ಯಾರಾದ್ರೂ ಅಮಾಯಕರು ಸತ್ರು ಯಾರು ಸರ್ ಜವಾಬ್ದಾರಿ? ನಾವು ಹೇಳ್ತೀವಿ ಎಲ್ಲ ಓಣಿಯವರು ಕಳ್ಸಿ ಯಾರನ್ನ ಸತ್ರಿ ಡೆಂಗ್ಯೂ ಬಂದ್ರೆ ಮೊದಲು ಪುರುಷ ಕೌನ್ಸಿಲರ್ ಯಾರು ಅವ್ರ ಮೇಲೆ ರಿಯಾಕ್ಷನ್ ತಗೋತೀವಿ ನಾವು. ಅವ್ರ ಮೇಲೆ ಕಂಪ್ಲೇಂಟ್, ಆಮೇಲೆ ಪುರದ ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಮಾಡಿ ಏನ್ರಿ ಅದ್ರ ಹೊಣೆ ಅವ್ರದಂತ ನಾವು ಮಾಡ್ತೀವಿ. ಯಾಕಂದ್ರೆ ಅವು ನಾವು ತಿಳಿಸಿವಿ ಈ ತರ ಆಗ್ತದ, ಈ ತರ ನಮ್ ಜನರಿಗೆ ತ್ರಾಸ ಅದ. ಕನಿಷ್ಠ ದಿವಸಕ್ಕೆ 1,000 ಮಂದಿ ತಿರುಗ್ತಾರ ಇಲ್ಲಿ, ಹೆಣ್ಮಕ್ಳು ಗಂಡ್ಮಕ್ಳು. ಅಲ್ಲ ಸರ್, ನೀವು ಕಾಂಗ್ರೆಸ್ ಮುಖಂಡ್ರಂತೀರಿ, ಮತ್ತೆ ನಿಮ್ದೇ ಸರ್ಕಾರ ಇದೆ, ನಿಮ್ಮದೇ ಅಧಿಕಾರ ಇದೆ ಪುರಸಭೆಯಲ್ಲಿ. ಏನ್ರಿ ಈ ರೀತಿ ಆಗಿದೆ? ಹೆಂಗ ಇದು? ಕರೆಕ್ಟ್ ಸರ್, ನಾವು ಹೋಗಿ ತಿಳಿಸಿ. ನಾವು ನಮ್ಮ ಸಲಾಗಿ ಬೇಡ ಸರ್, ಜನರ ಸಲಾಗಿ ಇದು ನೀರನ್ನ ಸ್ಪಂದನೆ ಮಾಡಿ ಸ್ವಲ್ಪ ಬೇಸ್ ಚಲೋ ಸ್ವಚ್ಛತೆ ಮಾಡ್ರಿ ಅಂತ ಹೇಳಿದ್ರೆ ಯಾರಿಗೆ ಹೇಳಿರಿ ಸರ್ ನೀವು? ಎಲ್ಲರೂ ಹೇಳ್ಬೇಕು. ವೆಂಕಟೇಶ್ ಸರ್ ಇದ್ರು ಚಿಪ್ಸ್ ಅವ್ರಿಗೆ ತೋರಿಸಿನಿ. ಇಲ್ಲಿ ಮುಖ್ಯ ರಸ್ತೆ ಸರ್, ಯಾರು ಬಂದು ನೋಡಿಲ್ಲ, ಏನಿಲ್ಲ ರೀ ಸರ್. ಇನ್ನವರಿಗೆ ಪುರಸಭೆ ಅಧ್ಯಕ್ಷ ಗಣೇಶ ಬಂದ ಹೆಲ್ಮೆಟ್ ತಂದ, ಗಣೇಶ ಬಂದ ಹೆಲ್ಮೆಟ್ ತಂದ, ನಿಮ್ಮ ನಿರ್ಲಕ್ಷ್ಯವೇ ಅಪಾಯ ಎಂದ, ತಲೆಗೆ ರಕ್ಷಣೆ ಶಿರಸ್ತ್ರಾಣದಿಂದ, ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ. ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ. 2 ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ. ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ. ಇದೇ ಸೆಪ್ಟೆಂಬರ್ 9ರಿಂದ 14ರವರೆಗೆ ರೆಡ್ FM RJs ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ. ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ. ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ 93.5 ರೆಡ್ FM ಕೇಳಿ, ಮಸ್ತ್ ಮಜಾ ಮಾಡಿ. 93.5 ರೆಡ್ FM ಮಸ್ತ್ ಮಜಾ ಮಾಡಿ. ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ BGS ಹಾಸ್ಪಿಟಲ್. ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ 1066ಗೆ ಕರೆ ಮಾಡಿ. ಅಪೋಲೋ 5G ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ. ಪವರ್ಡ್ ಬೈ ಫೀನಿಕ್ಸ್ ಸುಜುಕಿ. ಈಗ ಫೀನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆವೆನಿಸ್ ಖರೀದಿಸಿ. ಹೊಸ 4 ಕಲರ್ ಆಪ್ಷನ್ಸ್ ನೊಂದಿಗೆ. ಪ್ರಿಂಟ್ ಪಾರ್ಟ್ನರ್ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿ. ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್.